ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಮನವಳ್ಳಿ ಪಟ್ಟಣದಲ್ಲಿ ಬಸವ ಜಯಂತಿ ಆಚರಣೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಪರಂಪರೆಯುಳ್ಳ ಮನವಳ್ಳಿ ಪಟ್ಟಣದಲ್ಲಿ ಬಸವ ಜಯಂತಿಯನ್ನ ಆಚರಿಸಲಾಯಿತು. ಮನವಳ್ಳಿ ಪಟ್ಟಣದಲ್ಲಿ ಬಸವೇಶ್ವರ ಭವ್ಯ ಮೂರ್ತಿ ಅನಾವರಣ ಮಾಡಲಾಯಿತು. ಮನವಳ್ಳಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಇಂದು ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನ ಮನವಳ್ಳಿಯ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಹೊಂದಿರುವಂತಹ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಮೂರ್ತಿಯನ್ನ ಅನಾವರಣ ಮಾಡಿದರು. ಈ ಸಂದರ್ಭದಲ್ಲಿ ಪೂಜ್ಯರು, ಮುನವಳ್ಳಿಯ ಹಿರಿಯ ಮುಖಂಡರಾದಂತಹ ಪಂಚನಗೌಡ ದ್ಯಾಮನಗೌಡರು, ಪುರಸಭೆ ಅಧ್ಯಕ್ಷರಾದಂತಹ ಸಿಬಿ ಬಾಳಿ, ಪುರಸಭೆಯ ಸದಸ್ಯರಾದ ಸುಭಾಷ್ ಗೌಡ್ರು, ಶ್ರೀಕಾಂತ್ ಮಲ್ಗೌಡ್, ಗುರುಶಾಂತ್ ಚಂದರ್ಗಿ, ಕಲ್ಲಪ್ಪ ನಾಲ್ವಡಿ, ಊರಿನ ಸಮಸ್ತ ಯುವಕರು, ಊರಿನ ಗುರು ಹಿರಿಯರು, ಮುಖಂಡರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ ಡಿಜಿಟಲ್, ಮನವಳ್ಳಿ. ಪಟ್ಟಣದಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಬಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಇವತ್ತು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಒಂದು ಬಸವೇಶ್ವರರ ಮೂರ್ತಿಯನ್ನು ಅನಾವರಣಗೊಳಿಸಿದ್ದಾರೆ, ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ಬಸವ ಜಯಂತಿಯನ್ನು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಇವತ್ತು ಬಸವಣ್ಣ ಇವತ್ತು ಏನಿಲ್ಲ, ನಾನು ಮೊದಲೇ ಮಾತಾಡ್ಬಿಟ್ಟೇನೆ. ಇವತ್ತು ಎಲ್ಲರನ್ನೂ ಸಮಾನವಾಗಿ ಕಂಡು ನುಡಿದಂತೆ ನಡೆದಂಥ ಮಹಾಮಹಿಮಾಶಾಲಿ ಯಾರಾದ್ರೆ ಅದು ಮಹಾತ್ಮ ಬಸವಣ್ಣವ್ರನ್ನು ಕೂಡ ಯಾರು ಕೂಡ ಮರೆಯಬೇಕು. ಎಲ್ಲ ಸರ್ಕಲ್ಲೂ ಮಾಡ್ಬೋದು. ಜಗದ ಒಂದು ಅನಾನುಕೂಲತೆ ಇರೋದ್ರಿಂದ ಇವರು ಮಲಗೌಡರು ಜಾಗ ಕೊಟ್ರು ಅಂಥೇಳಿ ಇಲ್ಲಿ ಅನುಕೂಲ ಆಗೈತೆ ಬಸವಣ್ಣನ ಮೂರ್ತಿ ಮಾಡೋಕ್ಕೆ. ನಮಗೆ ಇದ್ರ ಬಗ್ಗೆ ಕೊಟ್ಟದ್ದಕ್ಕಾತು ಇಲ್ಲಿ ಪ್ರತಿಷ್ಠಾ